ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವ, ನಂಗೆ ಬೋರ್ ಆಗ್ತಿದೆ. ಎಲ್ಲಾದ್ರೂ ಆಚೆ ಹೋಗೋಣ. ನಾನು ನೀನು ಹೊರಗಡೆ ಹೋಗಿ ಎಷ್ಟೊಂದು ದಿನ ಆಯ್ತು. ಹೋಗೋಣ. ಇಲ್ಲ ಮಹಿ, ಆಫೀಸಲ್ಲಿ ತುಂಬ ಕೆಲಸ ಇದೆ. ಇವತ್ತು ಬೇಡ, ಇನ್ನೊಂದು ದಿನ ಹೋಗೋಣ. ಬೇಜಾರು ಮಾಡ್ಕೋಬೇಡ. ಏನ್ ಜೀವ ನೀನು, ಮೊದಲೆಲ್ಲ ಎಷ್ಟೇ ಬ್ಯುಸಿ ಇದ್ರು ಫ್ರೀ ಮಾಡ್ಕೊಂಡು ನನ್ನ ಆಚೆ ಕರ್ಕೊಂಡು ಹೋಗ್ತಿದ್ದೆ. ಈ ಅಪ್ರೆಸಲ್ ಆದ್ಮೇಲೆ ನನ್ನ ಕೈಗೆ ಸಿಗಲ್ಲ ಅಂತಿದ್ಯಾ ನೀನು. 30% ಹೈ ಕೊಟ್ಟು 300% ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಅವರು. ಅಂಥದ್ದೇನು ಕೆಲಸ ಮಾಡ್ತಿದ್ಯಾ ನೀನು? ಯಾವಾಗ ನೋಡಿದ್ರು ಕೆಲಸ 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 ಅಂತಿರ್ತೀಯ. ಕೆಲಸ ಬಿಟ್ಟು ಬೇರೆ ಲೈಫ್ ಇದೆ ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ ಜೀವ. ಇದು ಒಂದು ಲೈಫಾ? ಏನು ಮಾಡಲಿ ಮಹಿ, ಜಾಸ್ತಿ ಸಂಬಳ ಕೊಟ್ಟಾಗ ಜಾಸ್ತಿ ಕೆಲಸ ಕೊಡ್ತಾರೆ. ಜಾಸ್ತಿ ಸಂಬಳ ಮಾತ್ರ ಬೇಕು, ನನಗೆ ಕೆಲಸ ಬೇಡ ಅಂದರೆ ಹೇಗೆ? ಈಗಿನ ಕಾಲನೇ ಹಾಗೆ, ಎಲ್ಲರೂ ಎಲ್ಲದಕ್ಕೂ ಟೈಮ್ ಕೊಡೋದಕ್ಕಾಗಲ್ಲ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡು. ನಿನ್ಗಿವಾಗ 30% ಹೈ ಕೊಟ್ಟಿದ್ದಾರಲ್ಲ, ಅದನ್ನ ಅವ್ರಿಗೆ ವಾಪಸ್ ಕೊಟ್ಬಿಡು. ಆ ದುಡ್ಡನ್ನ ನಾನು ನಿನಗೆ ಕೊಡ್ತೀನಿ. ನೀನು ಮೊದಲಿನ ಹಾಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿಕೊಂಡು ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಇದ್ಬಿಡು. ಏನಂತ್ಯ? ಹೇಗಿದೆ ಐಡಿಯಾ? ಸೂಪರ್ ಅಲ್ವಾ? ಬರೀ ಸೂಪರ್ ಅಲ್ಲ, ಸೂಪರ್ ಡೂಪರು. ಯಾವುದಕ್ಕೂ ಈ ಐಡಿಯಾನ ಪೇಟೆಂಟ್ ಮಾಡಿ ನಿನ್ನ ಹತ್ರ ಇಟ್ಕೊಂಡ್ಬಿಡು. ಯಾರು ಕದ್ದು ಬಿಡ್ತಾರೆ. ಯಾವುದಕ್ಕೂ ಒಂದ್ಸರಿ ನನ್ನ ಕಂಪ್ನಿಯವ್ರ ಹತ್ರ ಮಾತಾಡ್ತೀನಿ, ನನ್ನ ಹೆಂಡತಿ ಕಡೆಯಿಂದ ಈ ಥರ ಆಫರ್ ಇದೆ ಅಂತ. ಅವ್ರು ಓಕೆ ಅಂದ್ರೆ ನನಗೂ ಓಕೆ. ಹೇಗಂದ್ರೂ ಇನ್ಸೆಂಟಿವ್ ಕೊಡೋದಕ್ಕೆ ನೀ ರೆಡಿ ಇದೆಯಲ್ವಾ? ಹಾ, ನಾನಂತೂ ರೆಡಿ ಇದ್ದೀನಿ. ಬಿಟ್ರೆ ನೀನು ಪರ್ಚೇಸ್ ಮಾಡ್ಕೊಂಡು ನನ್ನ ಪಕ್ಕದಲ್ಲಿ ಇಟ್ಕೊಂಡು ಬಿಡ್ತೀನಿ. ಆದರೆ ಅತ್ತೆ ಮಾವ ಇದನ್ನೆಲ್ಲ ಒಪ್ಪಲ್ವಲ್ಲ. ನಾನೇನೋ ದುಡ್ಡು ಕೊಟ್ಟು ಹೆಲ್ಪ್ ಮಾಡೋಕೆ ರೆಡಿ ಇದ್ದೀನಿ. ಬಟ್ ಅತ್ತೆ ಮಾವ ಎಲ್ಲರೂ ಮನೆ ಮಗ ಅಂತ ನಿನ್ನ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ನಾನೇನು ಮಾಡೋಕ್ಕಾಗಲ್ಲ. ಐ ಆಮ್ ಹೆಲ್ಪ್ಲೆಸ್. ನೋಡಿಕೊಂಡು ಸುಮ್ಮನೆ ಇರಬೇಕಷ್ಟೆ. ಇಟ್ಸ್ ಓಕೆ. ಕಷ್ಟ ನನಗೂ ಸ್ವಲ್ಪ ಗೊತ್ತಾಗಲಿ. ಕಷ್ಟ ಇದ್ರೇ ಅಲ್ವಾ ಬಿಡೋದಕ್ಕಾಗೋದು. ಅದೊಂಥರ ಮೋಟಿವೇಶನ್ ಇದ್ದ ಹಾಗೆ. ಡೋಂಟ್ ವರಿ, ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸೆಟ್ಲ್ ಆಗುತ್ತೆ. ಆ ಹೋಪ್ಸ್ ನನಗಿದೆ. ಸರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಬಾಯ್. ನೀವು ಮತ್ತೆ ಆ ರೂಮಲ್ಲಿರೋದನ್ನ ನಾನು ನೋಡಿದೆ. ನೀವಿಬ್ರು ಎಷ್ಟು ಕ್ಲೋಸ್ ಆಗಿದ್ರಿ ಅದನ್ನು ನಾನು ನೋಡಿದೆ. ಪ್ರೀತಿ ಅನ್ನೋದು ಬರೀ ಫೀಲಿಂಗ್ಸ್ ಅಲ್ಲ, ಪ್ರೀತಿ ಅನ್ನೋದು ದೊಡ್ಡ ಜವಾಬ್ದಾರಿ ಪಾರ್ಥ. ನಾನು ನಿಮ್ ಪ್ರೀತಿ ತಪ್ಪು ಅಂತ ಹೇಳ್ತಿಲ್ಲ. ನಿಮ್ ಪ್ರೀತಿಯಲ್ಲಿ ನೀವು ಮೈ ಮರಿತಿದ್ದೀರಲ್ಲ, ಅದು ತಪ್ಪು ಅಂತ ಹೇಳ್ತಿದ್ದೀನಿ. ಹಲೋ, ಏನ್ ಭಾವಂತಮ್ಮ, ಈ ನಡುವೆ ನನ್ನನ್ನು ಮರ್ತೇ ಬಿಟ್ರಾ ಹೇಗೆ? ರೀ, ಯಾಕ್ರಿ ಈ ಥರ ಹೇಳ್ತೀರಾ? ರೀ ನೋಡಿ, ತಮಾಷೆಗೂ ಈ ಥರ ಹೇಳ್ಬಿಡಿ, ಓಕೆನಾ? ನಾನು ಹೇಗ್ರಿ ನಿನ್ನ ಮರೀಲಿ? ಸರಿ ಆಯ್ತು ಬಿಡಿ, ಅದಕ್ಕೆ ಯಾಕೆ ಇಷ್ಟೊಂದು ಸೆಂಟಿ ಆಗ್ತಾ ಇದ್ದೀರಾ? ಏನಿಲ್ಲ, ಐಮ್ ಫೈನ್. ಹೇಳಿ, ಏನು ಕಾಲ್ ಮಾಡಿದ್ದು? ಅದೇ ತಮ್ಮ ಫೋನ್ ಮೆಸೇಜು ಏನೂ ಇಲ್ವಲ್ಲ, ಅದಕ್ಕೆ ನಾನೊಬ್ಳು ಇದ್ದೀನಿ ಅಂತ ನೆನ್ಪು ಮಾಡೋದಕ್ಕಂತ ಫೋನ್ ಮಾಡಿದೆ. ಆಮೇಲೆ ಮತ್ತೆ ಸೆಂಟಿ ಆಗ್ಬಿಡಿ, ತಡ್ಕೊಳಕ್ಕಾಗಲ್ಲ. ಟೇಕ್ ಇಟ್ ಈಸಿ. ಆ್ಯಕ್ಚುಲಿ ಅದು ನಾನೇ ಕಾಲ್ ಮಾಡೋಣ ಅಂತಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಅದೇ ಯಾಕೆ ಅಂತ ಫೋನ್ ಮಾಡೋಕ್ಕೇನು ಪ್ರಾಬ್ಲಮ್ ನಿಮಗೆ? ಅಲ್ಲ, ಇರೋದು ಒಬ್ಳೇ ಒಬ್ಳು ಲವ್ವರು. ಅವಳಿಗೆ ಟೈಮ್ ಟು ಟೈಮ್ ಕಾಲ್ ಮಾಡಿ ಅವಳು ಯೋಗಕ್ಷೇಮ ವಿಚಾರಿಸ್ಕೋಬೇಕು. ಹಿಂದಕ್ಕೆ ಅವಳು ನಿಮ್ಮ ಹೆಂಡತಿ ಆಗೋಳು, ಅವಳ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮಿನಿಮಮ್ ಪರಿಜ್ಞಾನನೂ ಇಲ್ವಾ ನಿಮಗೆ? ಪರಿಜ್ಞಾನ ಅಂದ್ರೇನು? ಅಂದ್ರೆ ಸ್ವಲ್ಪನೂ ಸೆನ್ಸ್ ಅನ್ನೋದಿಲ್ವಾ ಅಂತ. ಓ, ಓಕೆ. ಭಾವಂತಮ್ಮ, ಏನಾಗಿದೆ ನಿಮ್ಗೆ? ಯಾಕೊಳ್ಳೆ ಈ ಲವ್ ಫೇಲರ್ ಆಗಿರೋ ದೇವದಾಸ್ ಥರ ಆಡ್ತಾ ಇದ್ದೀರಾ? ಯು ಓಕೆ? ಏನಿಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ಯು ಶೋರ್? ಯಾ, ಐಮ್ ಶೋರ್. ಹಾ, ಹೀಗೆ ಇರಿ. ಅಬ್ನಾರ್ಮಲ್ ಆಗಕ್ಕೆ ಹೋಗ್ಬೇಡಿ, ಆಮೇಲೆ ನಾನು ಪ್ಯಾರಾನಾರ್ಮಲ್ ಆಗ್ಬೇಕಾಗತ್ತೆ. ಓಕೆ. ಯಾಕೋ ನೀವು ಮಾತಾಡೋ ಮೂಡಲ್ಲಿಲ್ಲ ಅನಿಸ್ತಿದೆ. ಸರಿ, ಇವಾಗ ಯಾವಾಗ ಸಿಗೋಣ ಹೇಳಿ? ಅದು ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ. ನಾನು ಫ್ರೀ ಆದಮೇಲೆ ನಾನೇ ಹೇಳ್ತೀನಿ ನಿಮ್ಗೆ. ಸರಿ, ಬಾಯ್. ನಿಮ್ಮ ತಲೆ ನೆಟ್ಟಗಾದ್ಮೇಲೆ ಫೋನ್ ಮಾಡಿ. ಏನಾಗಿದೆ ಭಾವಂತಮ್ಮಂಗೆ? ಯಾಕೆ ಈ ಥರ ಆಡ್ತಾ ಇದ್ದಾರೆ?
ಭೂಮಿಕಾ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೀವೇನೇ ಹೇಳಿ, ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ಬರೀ ಟ್ಯಾಲೆಂಟ್ ಇದ್ರೆ ಸಾಲದು, ಇನ್ಫ್ಲುಯೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೇ ಆಗಲಿ ನೀವು ಗೌತಮ್ ಅವ್ರ ಹೆಂಡತಿ ಅಲ್ವಾ, ಇದೆಲ್ಲ ನಿಮ್ಗೆ ಸಿಗಬೇಕಾಗಿರೋದೆ. ಈ ಇನ್ಸ್ಟಿಟ್ಯೂಟ್ ಎಲ್ಲ ನಡೀತಾ ಇರೋದು ಗೌತಮ್ ಅವ್ರ ಫಂಡಿಂದ. ನೀವು ಅವ್ರ ಹೆಂಡತಿ ಆಗಕ್ಕೆ ಪುಣ್ಯ ಮಾಡಿರ್ಬೇಕು ಅಲ್ವೇನ್ರಿ? ನಿಮ್ಮ ಹಸ್ಬೆಂಡ್ ಬಿಡಿ, ಅವ್ರ ಮನಸ್ಸು ಮಾಡಿದ್ರೆ ಈ ಇಡೀ ಇನ್ಸ್ಟಿಟ್ಯೂಟ್ನೇ ನಿಮ್ಮ ಹೆಸರಿಗೆ ಮಾಡಿಕೊಡ್ಬಹುದು. ಅವ್ರಿಗೇನಿದು ದೊಡ್ಡ ಲೆಕ್ಕ ಅಲ್ಲ. ಅವ್ರ ಕಣ್ಣಲ್ಲಿ ತೋರಿಸೋದನ್ನ ಎಲ್ಲರೂ ತಲೆ ಮೇಲೆ ಹೊತ್ಕೊಂಡು ಮಾಡೋಕ್ಕೂ ರೆಡಿ ಇದ್ದಾರೆ ಅಲ್ವೇನ್ರಿ? ಎಸ್, ಯು ಆರ್ ರೈಟ್. ಓ, ಇದ ವಿಷಯ ಎಲ್ಲ ಗೌತಮ್ ದಿವಾನ್ ಅವ್ರ ಪ್ರಭಾವ. ಅವ್ರು ಕೊಡ್ಸಿದ್ದು ಇವ್ರದ್ದು ಏನಿಲ್ಲ, ಬಿಗ್ ಝೀರೋ. ಅಂದ್ರೆ ಮದುವೆ ಅಂತಂದ್ಮೇಲೆ ಹೆಣ್ಮಕ್ಳಿಗೆ ಅವ್ರ ಐಡೆಂಟಿಟಿನೇ ಉಳಿಯಲ್ವಾ? ನಾವೇ ಅರ್ನ್ ಮಾಡೋಕ್ಕೂ ಕಷ್ಟನಾ? ನೋಡ್ದ್ಯಾನ, ಅವಳು ಬರೋ ಸ್ಪೀಡಲ್ಲೇ ಗೊತ್ತಾಗುತ್ತೆ ನಾನು ಅಂದ್ಕೊಂಡಿದ್ದ ಆಗಿದೆ ಅಂತ. ಬಿರುಗಾಳಿ ಥರ ಬಂದಿದ್ದಾಳೆ. ನೋಡೋಣ ಇವತ್ತು ಗೌತಮ್ ಹೇಗೆ ಅವಳನ್ನ ಫೇಸ್ ಮಾಡ್ತಾನೆ. ಈ ಬಿರುಗಾಳಿ ಸುಂಟರ್ಗಳೇನಾದರೂ ತಡೆದು ನಿಲ್ಲಿಸ್ಬಹುದು, ಆದರೆ ಹೆಂಗಸರ ಸಿಟ್ಟನ್ನು ತಡೆಯೋದಿದೆಯಲ್ಲ ಬಹಳ ಕಷ್ಟ. ಗೆಳೆಯ, ಈ ಇನ್ಫ್ಲೂಯೆನ್ಸ್ ಅನ್ನೋದು ಎಷ್ಟು ವರ್ಕ್ ಆಗುತ್ತಲ್ವೇನೋ ಅದಕ್ಕೆ. ಭೂಮಿಕಾ ಅವರು ಬನ್ನಿ. ಮದುವೆ ಆದಮೇಲೆ ಬಹಳ ದಿನಗಳ ನಂತರ ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದೀರಾ. ಹೇಗೆ ಅನಿಸ್ತು? ಚೆನ್ನಾಗಿತ್ತಾ? ನಾನು ಎಲ್ಲೇ ಹೋದ್ರೂ ಕೊಡೆ ಹಿಡಿಯೋದಕ್ಕೆ ನೀವು ಹೇಗೂ ಇರ್ತಿರಲ್ವಾ, ಅಂದಮೇಲೆಲ್ಲ ಚೆನ್ನಾಗೇ ಇರುತ್ತೆ. ಯಾಕೆ, ಏನಾಯ್ತು? ಎನಿ ಪ್ರಾಬ್ಲಮ್? ಯಾಕೆ ಗೊತ್ತರ ಇದ್ದೀರಾ? ಗೌತಮ್ ಅವರೇ, ಏನೂ ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡಬೇಡಿ. ನೀವು ಯಾಕೆ ಆ ರೀತಿ ಮಾಡಕ್ಕೆ ಹೋದ್ರಿ? ಯಾವ ರೀತಿ ಮಾಡಕ್ಕೆ ಹೋದೆ? ಏನು ಅಂತ ಹೇಳ್ತೀರಾ? ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟಿದ್ದೀರಾ ಅಂತ ಅವ್ರು ನನ್ನನ್ನು ಬೋರ್ಡ್ ಮೆಂಬರ್ ಮಾಡಿದ್ದಾರೆ. ತುಂಬಾನೇ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಹೌದಾ? ವಾವ್, ಕಂಗ್ರ್ಯಾಚುಲೇಷನ್ಸ್. ಅರೆ, ಅದು ಖುಷಿ ಪಡೋದು ಬಿಟ್ಟು ಬೇಜಾರು ಮಾಡ್ಕೋತಾ ಇದ್ದೀರಲ್ಲ. ಅಪ್ಸೆಟ್ ಆಗದೆ ಇನ್ನೇನು ಮಾಡಲಿ ಗೌತಮ್ ಅವರೇ? ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅಂತ ನಿಮಗೆ ಗೊತ್ತಲ್ವಾ? ನಾನು ನನ್ನ ಕಾಲ ಮೇಲೆ ನಿಂತಬೇಕು, ನಾನೇ ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಬಯಸೋಳು. ಅಂಥದ್ರಲ್ಲಿ ಕೆಲಸ ಜಾಗದಲ್ಲಿ ನಿಮ್ಮ ನೆರಳಲ್ಲಿ ನಿಂತ್ಕೊಳ್ಬೇಕು ಅಂದರೆ ಅದು ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಸ್ವಾಭಿಮಾನ ಇರೋರು ಯಾರೂ ಇದನ್ನು ಇಷ್ಟಪಡಲ್ಲ. ಅಲ್ಲ, ಈಗ ಏನು ಆಗಬಾರ್ದಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇನ್ನೇನಾಗಬೇಕು? ಅಲ್ಲ, ನೀವು ನಿಮ್ಮ ಒಳ್ಳೆ ಮನಸ್ಸಿಂದ ನಿಮ್ಮ ಖುಷಿಗೆ ಏನೋ ಮಾಡಿಬಿಡ್ತೀರಾ, ಆದರೆ ಅದು ನನಗೊಂಥರ ಉಸಿರು ಕಡ್ದಂಗಾಗುತ್ತೆ. ನಂಗೆ ತುಂಬ ಕಷ್ಟ ಆಗುತ್ತೆ. ನಾನು ಏನೇ ಮಾಡಿದ್ರು ಅದು ನಂದಲ್ಲ, ನೀವು ಮಾಡಿಕೊಟ್ಟಿರೋದು ಅಂತ ಅನ್ಸುತ್ತೆ. ನನ್ನ ಶ್ರಮಕ್ಕೆ, ನನ್ನ ಸಾಮರ್ಥ್ಯಕ್ಕೆ ಬೆಲೆನೇ ಇಲ್ಲ ಅಂತ ಅನ್ಸೋ ಶುರು ಹೋಗ್ಬಿಡುತ್ತೆ. ಎಲ್ಲಾನು ನೀವು ಕೊಟ್ಟಿರೋ ಭಿಕ್ಷೆ ಅಂತ ಅನ್ಸುತ್ತೆ ನನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.